ಹಲೋ, ನಾನು ನಿಮ್ಮ ಭವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಸಂಡೇ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇನೆ ಟಿಫನ್ ಎಲ್ಲ ಮಾಡಿಕೊಂಡು ಇನ್ನು ಮನೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೋಬೇಕಾಯಿತು. ಇನ್ನು ಸೋಮವಾರ ನನ್ನ ಹಸ್ಬೆಂಡ್ ಮಾಲೆ ಹಾಕೊಳ್ತಾ ಇದ್ರಿಂದ ಇನ್ನು ಸಂಡೇನೆ ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೇಲೆ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಇನ್ನು ಅವರು ಡ್ಯೂಟಿಗೆ ಹೊರಟರು. ಇನ್ನು ಅವರು ಡ್ಯೂಟಿಗೆ ಹೊರಟಾದ್ಮೇಲೆ ನನ್ನ ಮಗನ್ನ ಮಲಗಿಸ್ಬಿಟ್ಟು ಇನ್ನು ನಾನು ಕೂಡ ಅಡುಗೆ ಮನೆಗೆ ಬಂದುಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು. ಇನ್ನು ಪಾತ್ರೆಗಳನ್ನ ತೊಳ್ಕೊಂಡು ಇನ್ನು ನಾನು ಕೂಡ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮನೆ ವಿಷಯದಲ್ಲಿ ನನಗೆ ಸ್ವಲ್ಪ ಮನೆ ಕ್ಲೀನಾಗೇ ಇರಬೇಕು. ಯಾರು ಬಂದರೂ ಕೂಡ ನೆಮ್ಮದಿಯಿಂದ ಕೂತ್ಕೊಂಡು ಹೋಗಬೇಕು. ಇದೇನಪ್ಪ ಮನೆ ಅಷ್ಟು ಗಲೀಜಾಗಿದೆ, ಇಟ್ಕೊಂಡಿದ್ದಾರೆ ಅಂತ ಅನ್ಕೋಬಾರ್ದು. ಸೊ ಆದಷ್ಟು ನಾನು ಯಾವಾಗಲೂ ಕ್ಲೀನಲ್ಲೇ ಇಟ್ಕೊಂಡಿರ್ತೀನಿ ಮನೇನ. ಇನ್ನು ನನ್ನ ಮನೇಲಿ ನನ್ನ ಮಗ ಇರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡ್ತಾನೆ ಇರಬೇಕು. ಯಾಕಂದರೆ ಏನಾದರೂ ಕೊಟ್ಟರೂ ಸಹ ಅವ್ನು ಚೆಲ್ತಾನೆ ಇರ್ತಾನೆ ತಿನ್ಬೇಕಾದ್ರೆ. ಸೊ ಅದನ್ನು ಅವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಮನೇನೂ ಸ್ವಲ್ಪ ನೀಟಾಗಿರುತ್ತೆ. ಇನ್ನು ಗಲೀಜು ಕೂಡ ಅನಿಸಲ್ಲ. ಇನ್ನು ಮಗು ಇರೋ ಮನೇಲಂತೂ ಕೇಳಲೇಬೇಕಾ, ಅಲ್ಲಿ ಇಲ್ಲಿ ಅಂತ ಗಲೀಜು ಮಾಡ್ತಾನೆ ಇರ್ತಾರೆ. ಸೊ ಅವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಮನೆಯೂ ಕೂಡ ಕ್ಲೀನ್ ಅನಿಸುತ್ತೆ, ಕೆಲಸ ಕೂಡ ಕಮ್ಮಿ ಆಗುತ್ತೆ ಅವಾಗಲೇ ಕ್ಲೀನ್ ಮಾಡಿಕೊಂಡ್ರೆ. ಇನ್ನು ತೊಳೆದಿಟ್ಕೊಂಡಿರುವಂಥ ಪಾತ್ರೆಗಳೆಲ್ಲ ಸ್ವಲ್ಪ ಒಣಗಿದ್ವು. ಆದರೂ ಸಹ ಒಂದು ಬಟ್ಟೆ ತೊಗೊಂಡು ಇನ್ನೊಂದು ಒರೆಸ್ಬಿಟ್ಟು ಅದ್ರ ಜಾಗಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಪಾತ್ರೆಗಳೆಲ್ಲ ಒರೆಸ್ಬಿಟ್ಟು ಇನ್ನು ಜೋಡಿಸ್ಕೊಂಡೆಲ್ಲ ಆದಮೇಲೆ ಇನ್ನು ಕೌಂಟರ್ ಟಾಪ್ನ ಒರೆಸ್ಕೋಬೇಕಾಯಿತು. ಇನ್ನು ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಲಿಕ್ವಿಡ್ ಇದ್ದರೆ ಸಾಕು, ಬೇಗನೆ ಕ್ಲೀನ್ ಆಗುತ್ತೆ. ಇನ್ನು ಈ ಲಿಕ್ವಿಡ್ನ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಸ್ವಲ್ಪ ಬೆಚ್ಚಗಿರೋಂಥ ನೀರಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ನಿಂಬೆ ರಸ ಮತ್ತು ವಿಮ್ ಜೆಲ್ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ತೀನಿ. ಇನ್ನು ಸ್ಪ್ರೇ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಬಿಟ್ಟು ಅದಾದಮೇಲೆ ಒರೆಸ್ಕೊಂಡ್ರೆ ಬೇಗನೆ ಕ್ಲೀನ್ ಆಗುತ್ತೆ. ಇನ್ನು ನೀವು ಕೂಡ ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಹೇಗಿದೆ ಅಂತ ಹೇಳಿ. ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಇನ್ನು ನಾನು ಫ್ರೆಶ್ ಅಪ್ ಆಗಿ ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಪಾತ್ರೆ ಎಲ್ಲ ತೊಳ್ಕೊಬೇಕಾಗಿತ್ತು. ಇನ್ನು ಅದನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಇನ್ನು ನೆನ್ನೆ ಸಂಜೆನೇ ಸ್ವಲ್ಪ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿದ್ದೆ. ಇನ್ನು ಅದನ್ನ ಎತ್ಕೊಬರೋಣ ಅಂತ ಟೆರೆಸಿಗೆ ಹೋಗಿದ್ದೆ ನನ್ನ ಮಗನ್ನ ಕರ್ಕೊಂಡು. ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಬಂದಮೇಲೆ ಅವಾಗೇ ಮಡ್ಚಿಟ್ಬಿಟ್ಟು ಎತ್ತಿಟ್ಬಿಟ್ರೆ ನೆಮ್ಮದಿ ಅನಿಸುತ್ತೆ. ಯಾಕಂದರೆ ನಾಳೆ ಮಡಿಸ್ತೀನಿ, ಇವತ್ತು ಮಡಿಸ್ತೀನಿ ಅಂತ ಅಂದ್ಬಿಟ್ರೆ ಡಬಲ್ ಕೆಲಸ ಆಗುತ್ತೆ. ಎಲ್ಲ ಕೆಲಸನೂ ಮಾಡ್ಕೋಬೋದು, ಬಟ್ ಬಟ್ಟೆ ಮಡ್ಚೋ ಕೆಲಸ ಅಂತಂದರೆ ಇರಿಟೇಟ್ ಅನಿಸುತ್ತೆ. ನನಗೆ ಆಗ್ತಿಲ್ದಿರೋ ಕೆಲಸ ಅಂತಂದರೆ ಬಟ್ಟೆ ಮಡ್ಚೋದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಬಟ್ಟೆ ಮಡಿಸ್ಲೇಬೇಕು. ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಅದ್ರ ಜಾಗಕ್ಕಿಟ್ಟು ಇನ್ನು ಸಂಜೆ ಊಟಕ್ಕೆ ಉಪ್ಸಾರು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೊಳಕೆ ಕಾಳು, ಹೆಸ್ರು ಕಾಳೆಲ್ಲ ಮೊಳಕೆ ಕಟ್ಟಿದ್ದೆ. ಇನ್ನು ಸೊಪ್ಪು ಮತ್ತು ಕಾಳನ್ನೆಲ್ಲ ಹಾಕ್ಬಿಟ್ಟು ಇನ್ನು ಉಪ್ಸಾರು ಮಾಡಿಕೊಂಡೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.